ನಮಸ್ಕಾರ. ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಒಂದು ಮಹತ್ವದ ಹೋರಾಟಕ್ಕೆ ಕೈ ಹಾಕಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಿರುದ್ಯೋಗದ ಸಮಸ್ಯೆ. ನಿಮ್ಗೆಲ್ಲ ಗೊತ್ತಿದೆ, ಈಗ ಯುವ ಜನರು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬದಲ್ಲಿ, ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ನಿರುದ್ಯೋಗಿಗಳ ದಂಡೇ ನಮ್ಗೆ ಎದ್ದು ಕಾಣ್ತಾ ಇದೆ. ದೇಶದಾದ್ಯಂತ ಯುವ ಜನರನ್ನ ಬೇರೆ ಬೇರೆ ಇಲಾಖೆಗಳಿಂದ ಮತ್ತು ಬೇರೆ ಬೇರೆ ಹುದ್ದೆಗಳಿಂದ ಅವರನ್ನ ವಜಾ ಮಾಡಿ ಮನೆ ಕಳಿಸುವಂತ ಕೆಲಸಗಳು ಆಗ್ತಾ ಇದೆ. ಈಗಾಗಲೇ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಹಲವಾರು ಯುವ ಜನರನ್ನ ವಜಾ ಮಾಡಿ ಮನೆಗೆ ಕಳಿಸಿರೋದು ನಾವೀಗ ಪತ್ರಿಕೆಯಲ್ಲಿ ದಿನನಿತ್ಯ ಕಾಣ್ತಾ ಇದ್ದೀವಿ. ಹಾಗಾಗಿ ಇದೊಂದು ಗಂಭೀರವಾಗಿ ಪರಿಣಮಿಸ್ತಾ ಇದೆ. ಯುವ ಜನರು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮತ್ತು ಇದೊಂದು ದೇಶಕ್ಕೆ ಮಾರಕವಾಗಿ ಈಗ ಬಂದು ನಿಂತಿದೆ. ಹಿಂದೆ ಸ್ವಾತಂತ್ರ್ಯ ಗೊಂಡಂತ ಸಂದರ್ಭದಲ್ಲಿ ಏನು ಉದ್ಯೋಗ ಸೃಷ್ಟಿ ಮಾಡುವುದು ಸರ್ಕಾರದ ಆದ್ಯತೆಯಾಗಿತ್ತು. ಆ ಕಾರಣಕ್ಕೋಸ್ಕರ ಸಾರ್ವಜನಿಕ ರಂಗದ ಉದ್ದಿಮೆಗಳನ್ನ, ಕೈಗಾರಿಕೆಗಳನ್ನ ಸ್ಥಾಪಿಸಿ ಒಂದು ಭದ್ರತೆಯ ಉದ್ಯೋಗವನ್ನ ಸೃಷ್ಟಿಸುವುದು ಸರ್ಕಾರದ ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇತ್ತು. ಆದ್ರೆ ಇವಾಗ ಆಗಿಲ್ಲ. ಏನು ಸಾರ್ವಜನಿಕ ರಂಗದ ಉದ್ದಿಮೆಗಳಿಂದ ಎಲ್ಲರನ್ನ ಕಿತ್ತಾಕ್ತಾ ಇದ್ದಾರೆ ಮತ್ತು ಅಲ್ಲಿರುವಂತಹ ಹುದ್ದೆಗಳನ್ನ ಗುತ್ತಿಗೆ ಮತ್ತು ಅರೆ ಗುತ್ತಿಗೆ ಆಧಾರದಲ್ಲಿ ಒಂದು ಅಭದ್ರತೆಯ ಉದ್ಯೋಗಕ್ಕೆ ಯುವ ಜನರನ್ನ ಕೆಲಸಕ್ಕೆ ಇಡ್ಲಾಗ್ತಾ ಇದೆ. ಮತ್ತೊಂದು ಕಡೆ ಉದ್ಯೋಗವನ್ನೇ ಸೃಷ್ಟಿಸದೆ ಖಾಲಿ ಇರುವ ಹುದ್ದೆಗಳನ್ನು ಇವರಿಗೆ ಭರ್ತಿ ಮಾಡುವಂತ ಕೆಲಸಗಳನ್ನು ಸರ್ಕಾರಗಳು ಮಾಡ್ತಾನೆ ಇಲ್ಲ. ಓಬಿರಾಯನ ಕಾಲದಲ್ಲಿ ಮಂಜೂರಾದ ಹುದ್ದೆಗಳು, ಅದರಲ್ಲೇ ಬಹುತೇಕ ಹುದ್ದೆಗಳು ಈಗಾಗಲೇ ಖಾಲಿ ಬಿದ್ದಿದೆ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ಉದಾಹರಣೆಯಾಗಿ ನೋಡಿದ್ರೆ ಇಲ್ಲೇ ಬಹುತೇಕ ಹುದ್ದೆಗಳು ಖಾಲಿ ಬಿದ್ದಿದೆ. ಅರಣ್ಯ ಇಲಾಖೆಯಲ್ಲಿ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ, ಆರೋಗ್ಯ ಇಲಾಖೆಗಳಲ್ಲಿ, ಎಲ್ಲಾ ಇಲಾಖೆಗಳನ್ನ ತೆಗೆದು ನೋಡಿದ್ರು ಕೂಡ ಕನಿಷ್ಠ 2,500 ಒಂದೊಂದು ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಬಿದ್ದಿದೆ. ಅಂದ್ರೆ ಒಂದು ಅಗಾಧ ಪ್ರಮಾಣದಲ್ಲಿ ಸರ್ಕಾರದ ಹುದ್ದೆಗಳೇ ಖಾಲಿ ಬಿದ್ದಿದೆ. ಕರ್ನಾಟಕ ರಾಜ್ಯದಲ್ಲೇ ಸುಮಾರು 2,70,000 ಹುದ್ದೆಗಳು ಖಾಲಿ ಬಿದ್ದಿದೆ. ಆದ್ರೆ ಯಾವುದನ್ನು ಕೂಡ ಭರ್ತಿ ಮಾಡುವ ಕೆಲಸ ಮಾಡ್ತಾ ಇಲ್ಲ ಮತ್ತು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳು ಕೂಡ ಕೈಗೊಳ್ತಾ ಇಲ್ಲ. ಇವಾಗ ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿನ ಅಭಿವೃದ್ಧಿಯಲ್ಲಿ ಇಲ್ಲಿಯ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಎಷ್ಟು ಉದ್ಯೋಗವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅವತ್ತು MRPL ಪ್ರಾರಂಭ ಆಗುವಾಗಲೂ ಕೂಡ ಇಲ್ಲಿಯ ಸ್ಥಳೀಯ ಯುವ ಜನರಿಗೆ ಉದ್ಯೋಗವನ್ನ ಕೊಡ್ತೀವಿ ಅಂತ ಭರವಸೆನ ಕೊಟ್ರು. ಆದ್ರೆ ಇವಾಗ MRPL ಒಳಗೆ ನೋಡಿದ್ರು ಕೂಡ 60% ಅಂದ್ರೆ 5,000 ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಅಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 90ರ ದಶಕದ ಕಾಲದಲ್ಲಿ NMPT ಆರ್ಬರ್ ಅಲ್ಲಿ ಒಂದು ಸುಮಾರು 3,000 ರಿಂದ 4,000 ಉದ್ಯೋಗಗಳು ಸೃಷ್ಟಿಯಾಗಿತ್ತು. ಆದ್ರೆ ಇವಾಗ ಅಲ್ಲಿ ಹೋಗಿ ನೋಡಿದ್ರೆ ಕೇವಲ 1,500 ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ 60% ಕಾಂಟ್ರಾಕ್ಟ್ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲ ಮತ್ತು ಅಲ್ಲಿರುವಂತ ಉದ್ಯೋಗಗಳನ್ನ ನಮ್ಮ ಜಿಲ್ಲೆ ಯುವ ಜನರಿಗೆ ಕೊಡ್ತಾ ಇಲ್ಲ. ಬದಲಾಗಿ ಕಡಿಮೆ ಸಂಬಳಕ್ಕೆ ದುಡಿಸಿಕೊಳ್ಳಿಕ್ಕೆ ಬೇರೆ ರಾಜ್ಯದ, ಹೊರ ರಾಜ್ಯದವರನ್ನ ತಂದು ಆಧುನಿಕ ಜೀತ ಪದ್ಧತಿಯಲ್ಲಿ ದುಡಿಸ್ತಾ ಇದ್ದಾರೆ ಮತ್ತು ಒಳ್ಳೊಳ್ಳೆ ಉದ್ಯೋಗಗಳನ್ನು ಕೂಡ ಹೊರ ರಾಜ್ಯದವರಿಗೆ ಅವರ ಪಾಲಾಗ್ತಾ ಇದೆ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯುವ ಜನರಿಗೆ ಅನ್ಯಾಯವನ್ನ ಎಸಗಲಾಗ್ತಾ ಇದೆ. ಹಾಗಾಗಿ ಇಲ್ಲಿಯ ಅಭಿವೃದ್ಧಿಯಲ್ಲಿ, ಇಲ್ಲಿಯ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತ ಉದ್ಯೋಗ, ಸೃಷ್ಟಿಯಾಗುವ ಉದ್ಯೋಗದಲ್ಲಿ ಬಹುಪಾಲು ಹೆಚ್ಚಿನದನ್ನ ನಮ್ಮ ಜಿಲ್ಲೆ ಯುವ ಜನರಿಗೇನೆ ಕೊಡ್ಬೇಕು ಅನ್ನೋದು ಡಿವೈಎಫ್ಐ ನ ಒತ್ತಾಯ. ಆ ಕಾರಣಕ್ಕೋಸ್ಕರ ಡಿವೈಎಫ್ಐ ಯಾವಾಗ ಸ್ಥಾಪನೆ ಆಗಿದೆ ಆ ದಿನದಿಂದಲೂ ಕೂಡ ಸರ್ವರಿಗೂ ಶಿಕ್ಷಣ ಮತ್ತು ಸರ್ವರಿಗೂ ಉದ್ಯೋಗ ಹಿನ್ನೆಲೆಯಲ್ಲಿ ಈ ಡಿವೈಎಫ್ಐ ಸಂಘಟನೆ ಬೆಳೀತಾ ಬರ್ತಾ ಇದೆ. ಆದ್ರೆ ಇವತ್ತು ಉದ್ಯೋಗ ಕೊಡಿ, ಇಲ್ಲವೇ ನಿರುದ್ಯೋಗ ಭತ್ಯೆ ಕೊಡಿ ಅನ್ನೋದು ಕೂಡ ಡಿವೈಎಫ್ಐ ನ ಪ್ರಬಲ ಒತ್ತಾಯ ಆಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಈಗ ನಿರುದ್ಯೋಗಿಗಳಿಗೆ, ಅಂದ್ರೆ ಕಳೆದ ಪಾಸ್ಔಟ್ ಆಗಿ ಬಂದಂತಹ ನಿರುದ್ಯೋಗಿಗಳಿಗೆ ಅಷ್ಟೇ ಯುವ ನಿಧಿ ಅಂತ 3,500 ಕೊಡೋದು, ಅದು ಕೇವಲ ಕಡಿಮೆ ನಿರುದ್ಯೋಗ ಭತ್ಯೆ. ಆದ್ರೆ ನಾವು ಹೆಚ್ಚಿನದನ್ನ ಕೇಳ್ತಾ ಇದ್ದೀವಿ. ಉದ್ಯೋಗ ಅಂದ್ರೆ ಕೇವಲ ಅರೆ ಗುತ್ತಿಗೆ ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ನೀಡುವಂತ ಕಡಿಮೆ ಸಂಬಳದ ಉದ್ಯೋಗಗಳು ನಿಜವಾದ ಉದ್ಯೋಗ ಅಲ್ಲ. ಅದಕ್ಕೊಂದು ILO ಆಧಾರದಲ್ಲಿ ಅದರದೇ ಒಂದು ಗೈಡ್ ಲೈನ್ ಇದೆ, ಉದ್ಯೋಗ ಅಂದ್ರೆ ಏನು ಅನ್ನೋದನ್ನ. ಆ ಆಧಾರದಲ್ಲಿ ನೋಡಿದ್ರೆ ಉದ್ಯೋಗಗಳೇ ಇಲ್ಲಿ ಸೃಷ್ಟಿ ಆಗ್ತಾ ಇಲ್ಲ. ಈಗ ನಾವು ಪ್ರಬಲವಾಗಿ ಸರ್ಕಾರದ ಮುಂದೆ ಇಟ್ಟಿರುವಂತ ಬೇಡಿಕೆ ಏನೆಂದ್ರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗುವ ಉದ್ಯೋಗ ಏನಿದೆ ಅದು ಪ್ರಬಲವಾಗಿ ಸರೋಜಿನಿ ಮಹಿಷಿ ವರದಿಯ ಶಿಫಾರಸನ್ನ ಜಾರಿ ಮಾಡುವ ಮೂಲಕ 80ರಷ್ಟು ಉದ್ಯೋಗಗಳನ್ನ ಸ್ಥಳೀಯರಿಗೇನೆ, ನಮ್ಮ ಜಿಲ್ಲೆ ಯುವ ಜನರಿಗೇನೆ ಕೊಡ್ಬೇಕು ಅನ್ನೋದು ನಮ್ಮ ಪ್ರಬಲ ಬೇಡಿಕೆ. ಪ್ರವಾಸೋದ್ಯಮ ಮತ್ತು ಇಲ್ಲಿಯ ತೆಂಗು, ಕಂಗು, ಅಡಿಕೆಗಳನ್ನ ಆಧರಿಸಿಕೊಂಡು ಆ ವಾಣಿಜ್ಯ ಉದ್ದಿಮೆ ಏನಿದೆ ಅದಕ್ಕೆ ಆಧಾರದ ಕೈಗಾರಿಕೆಗಳನ್ನ ಇಲ್ಲೇ ಜಿಲ್ಲೆಯಲ್ಲಿ ಪ್ರಾರಂಭಿಸಬೇಕು. ಆ ಮೂಲಕ ಒಂದು ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕೆಂಬುದು ನಮ್ಮ ಪ್ರಬಲ ಆಗ್ರಹ. ಆ ನಿಟ್ಟಿನಲ್ಲಿ ನಾವು ಜಿಲ್ಲಾದ್ಯಂತ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವಜನರ ಜಾಥವನ್ನ ಹಮ್ಮಿಕೊಂಡಿದ್ದೀವಿ. ಈ ಜಾಥಾ
ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಿ 7 ತಾಲೂಕುಗಳನ್ನ ಸಂಚರಿಸಲಿದೆ. ಬೆಳ್ತಂಗಡಿಯಲ್ಲಿ ಉದ್ಘಾಟನೆಗೊಂಡು ಜಿಲ್ಲೆಯ ಉದ್ದಗಲಕ್ಕೂ ಕೂಡ ಯುವಜನರ ನಿರುದ್ಯೋಗದ ಸಮಸ್ಯೆಗಳನ್ನ ನಾವು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಆ ಯುವಜನರ ಗಮನ ಸೆಳೆಯುವ ನಿಟ್ಟಿನಲ್ಲಿ ಮತ್ತು ಸರ್ಕಾರದ ಎಚ್ಚರಿಸುವ ನಿಟ್ಟಿನಲ್ಲಿ ಈ ಒಂದು ಜಾಥಾ ಸಂಚರಿಸಲಿದೆ. ಈ ಜಾಥಾದಲ್ಲಿ ಸಾಹಿತಿಗಳು, ಬರಹಗಾರರು, ಬುದ್ಧಿಜೀವಿಗಳು ಕೂಡ ನಿರುದ್ಯೋಗದ ಸಮಸ್ಯೆಯ ಬಗ್ಗೆ ಅಧ್ಯಯನಿಸಿ ಅದನ್ನ ಜನರ ಮುಂದೆ ಇಡುವಂತ ಕೆಲಸಗಳನ್ನ ಮಾಡ್ಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಈ ಜಿಲ್ಲೆಯ ಯುವಜನರು ತುಳುನಾಡಿನ ಅಭಿವೃದ್ಧಿಯಲ್ಲಿ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ದೊಡ್ಡ ಪಾಲು ಸಿಗಬೇಕೆಂಬ ಏನು ಡಿವೈಎಫ್ಐ ನ ಘೋಷಣೆ ಇದೆ, ಆ ಒಂದು ಘೋಷಣೆ ಆಧಾರದಲ್ಲಿ ನಾವು ಇಟ್ಟಂತಹ ಬೇಡಿಕೆಗಳ ಈಡೇರಿಕೆಗೆ ಈ ಜಿಲ್ಲೆಯ ಯುವಜನರು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟಕ್ಕೆ ಕೈಯನ್ನ ಜೋಡಿಸಬೇಕು ಮತ್ತು ಸ್ಥಳೀಯ ಉದ್ಯೋಗದಲ್ಲಿ ಸ್ಥಳೀಯಲ್ಲಿ ಸೃಷ್ಟಿಯಾಗುವಂತ ಉದ್ಯೋಗಗಳು ಅದಕ್ಕೆ ಈ ಸ್ಥಳೀಯ ಯುವಜನರಿಗೇನೆ ಕೊಡ್ಬೇಕೆಂಬ ಬೇಡಿಕೆಗೆ ನಾವು ಕೂಡ ಧ್ವನಿಯಾಗಬೇಕು. ಮತ್ತು ಕೊನೆಯ ದಿನ ಸೆಪ್ಟೆಂಬರ್ 9 ತಾರೀಕಿಗೆ ನಡೆಯುವಂತ ಜಿಲ್ಲಾ ಮಟ್ಟದ ಒಂದು ಮೆರವಣಿಗೆ ಏನಿದೆ, ನಗರದ ಜ್ಯೋತಿ ವೃತ್ತದಿಂದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಮಂಗಳೂರಿನ ಕ್ಲಾಕ್ ಟವರ್ ವರೆಗೆ ನಡೆಯುವಂತ ಒಂದು ಸಾವಿರಾರು ಯುವಜನರ ಒಂದು ಮೆರವಣಿಗೆಯಲ್ಲೂ ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೃಷ್ಟಿಯಾಗುವಂತ ಉದ್ಯೋಗ, ಇಲ್ಲಿ ಆಗಿರ್ತಕ್ಕಂಥ ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ, ಅಲ್ಲಿ ಆಗಿರುವಂತ ಅಭಿವೃದ್ಧಿಯಲ್ಲಿ ಮತ್ತು ಇಲ್ಲಿನ ಪ್ರತಿಯೊಂದು ಸೃಷ್ಟಿಯಾಗುವಂತ ಉದ್ಯೋಗ ನಮ್ಮ ಜಿಲ್ಲೆಯ ಯುವಜನರಿಗೆ ಆದ್ಯತೆಯಲ್ಲಿ ಸಿಗಬೇಕು ಅನ್ನೋದು ನಮ್ಮ ಪ್ರಬಲ ಬೇಡಿಕೆ. ಆ ಬೇಡಿಕೆಗಾಗಿ ಸರ್ಕಾರಗಳನ್ನು ಒತ್ತಾಯಿಸುವಂತ ಈ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಡಿವೈಎಫ್ಐ ನ ಈ ಹೋರಾಟದ ಜೊತೆ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡುತ್ತಾ ಈ ಹೋರಾಟವನ್ನು ಯಶಸ್ವಿಗೊಳಿಸುವಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ.